ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗ್ಗಿ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆಲ್ಲ ಹೇಳಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ, IB ಅಂತಾರೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರುತ್ತೆ. ಸೊ ಇದರಲ್ಲಿ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ನೋಟಿಫಿಕೇಷನ್ ವೇಕೆನ್ಸಿ ಕಾಲ್ ಆಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಆಲ್ ಇಂಡಿಯಾ ಲೆವೆಲಲ್ಲಿರುತ್ತೆ. ಸೊ ಇದು ಜಾಬ್ ಡಿಸ್ಕ್ರಿಪ್ಷನ್ ಏನಪ್ಪ ಅಂದರೆ, ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ C ಲೆವೆಲ್ಲು, ನಾನ್ ಗೆಜೆಟೆಡ್, ನಾನ್ ಮಿನಿಸ್ಟ್ರಿಯಲ್ ಇರುತ್ತೆ. 7th ಪೇ ಲೆವೆಲ್ ಸ್ಯಾಲ್ರಿ ಕೊಡ್ತಾರೆ. 44,900 ರೂಪಾಯಿಂದ 1,42,000ವರೆಗೂ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲವೆನ್ಸ್ ಎಲ್ಲ ಸಿಗುತ್ತೆ, ಮತ್ತು ಸ್ಪೆಷಲ್ ಸೆಕ್ಯೂರಿಟಿ ಅಲವೆನ್ಸ್ ಇದೆ, ಎಕ್ಸ್ಟ್ರಾ ಎಲ್ಲ ಸಿಗುತ್ತೆ ನಿಮಗೆ ಪರ್ಕ್ಸು. ಸೊ ಇದರಲ್ಲಿ ಟೋಟಲಾಗಿ 3,717 ವೇಕೆನ್ಸೀಸ್ ಕರೆದಿದ್ದಾರೆ. ಸೊ ಗ್ರಾಜ್ಯುಯೇಷನ್ ಏನಪ್ಪ ಅಂದರೆ ಎನಿ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಆರ್ ಈಕ್ವಿವೆಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಇದೆ. ಏಜ್ ಲಿಮಿಟ್ ಬಂದು 18ರಿಂದ 27 ವರ್ಷ. ಆ್ಯಸ್ ಆನ್ 10/08/2025 ಒಳಗಡೆ ನಿಮ್ದು ಅಷ್ಟು ಇರಬೇಕು. ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸಬಲ್ ಆಗುತ್ತೆ. SC/ST ಅವರಿಗೆ 5 ಇಯರ್ವರೆಗೂ ಏಜ್ ರಿಲ್ಯಾಕ್ಸ್ ಆಗುತ್ತೆ. OBC ಇರೋರಿಗೆ 3 ಇಯರ್ಸ್ವರೆಗೂ ಏಜ್ ಲಿಮಿಟ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ವಿಡೋ ಇರೋರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗೆ ಎಲ್ರಿಗೂ ಡಿಫ್ರೆಂಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಇದಕ್ಕೆ ಪರ್ಸನ್ ವಿತ್ ಡಿಸೇಬಿಲಿಟಿ ಬೆಂಚ್ ಮಾರ್ಕ್ ಇರೋರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅವ್ರೇನು ಅಪ್ಲೈ ಮಾಡೋ ಅವಶ್ಯಕತೆ ಇರೋಲ್ಲ ಇದಕ್ಕೆ. ಮತ್ತು ನಿಮ್ಮದು ಡಿಗ್ರಿ ಏನಾದ್ರು 10/8/2025 ಒಳಗಡೆ ಮುಗಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಮತ್ತು ಸರ್ವಿಸ್ ಲಯಬಿಲಿಟಿ, ದ ಪೋಸ್ಟ್ ಇನ್ವಾಲ್ವ್ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ, ದೇರ್ ಫಾರ್ ದ ಕ್ಯಾಂಡಿಡೇಟ್ ವಿಲ್ಲಿಂಗ್ ಟು ಸರ್ವ್ ಎನಿವೇರ್ ಇನ್ ಇಂಡಿಯಾ ಓನ್ಲಿ ನೀಡ್ ಟು ಅಪ್ಲೈ. ಸೊ ಭಾರತದಲ್ಲಿ ಎಲ್ಲಾದರೂ ಕೂಡ ನೀವು ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮತ್ತು ಕೆಲಸ ಮಾಡೋಕ್ಕೆ ಆಸಕ್ತಿ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಪ್ಪ ಅಂದರೆ ಟೈರ್ 1 ಟೈರ್ 2 ಅಂತ ಇರುತ್ತೆ, ಎರಡು ಒಂದೇ ದಿನ ಇರುತ್ತೆ. ಸೊ 100 ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, MCQ ಟೈಪ್ ಇರುತ್ತೆ, 5 ಪಾರ್ಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಈಚ್ ಪಾರ್ಟಲ್ಲಿ 20 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ 1 ಈಚ್ ಇರುತ್ತೆ, 1 ಅವರ್ ಇರುತ್ತೆ. ಫಸ್ಟ್ ಒನ್ ಕರೆಂಟ್ ಅಫೇರ್ಸ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್, ಲಾಜಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಮತ್ತು ಇದಕ್ಕೆಲ್ಲ ನೆಗೆಟಿವ್ ಕಟ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ 1/4 ಮಾರ್ಕ್ ಫಾರ್ ಈಚ್ ರಾಂಗ್ ಆನ್ಸರ್ ಇರುತ್ತೆ. ಮತ್ತು ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಆಫ್ 50 ಮಾರ್ಕ್ಸ್, ಅಂದರೆ ನೀವು ಬರೀಬೇಕು ಇದನ್ನು. ಸೊ ಎಸ್ಸೆ 20 ಮಾರ್ಕ್ಸಿಗೆ ಬರೀಬೇಕು, ಮತ್ತು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 10 ಮಾರ್ಕ್ಸಿಗೆ ಬರೀಬೇಕು. ಮತ್ತು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ, 2 ಕ್ವಶನ್, ಅದು 10 ಮಾರ್ಕ್ಸ್ ಇರುತ್ತೆ. ಈಚ್ ಆನ್ ಕರೆಂಟ್ ಅಫೇರ್ಸ್ ಇರುತ್ತೆ, ಅಥವಾ ಎಕನಾಮಿಕ್ ಮೇಲೆ ಇರುತ್ತೆ, ಇಲ್ಲ ಸೋಷಿಯಲ್ ಪೊಲಿಟಿಕಲ್ ಇಶ್ಯೂ ಮೇಲೆ ಇರುತ್ತೆ. ಸೊ ಟೈರ್ 1 ಟೈರ್ 2 ಸೇರಿಸಿ 50 ಮಾರ್ಕ್ಸ್ ಇರುತ್ತೆ. ಮತ್ತು ಟೈರ್ 3ಲಿ ಇಂಟರ್ವ್ಯೂ ಇರುತ್ತೆ ನಿಮಗೆ. ಸೊ ಇದನ್ನೆಲ್ಲ 3 ಸೇರಿಸಿ ನಿಮಗೆ ರ್ಯಾಂಕ್ನ ಡಿಸೈಡ್ ಮಾಡ್ತಾರೆ. ಸಿಟಿ ಆಫ್ ಎಕ್ಸಾಮಿನೇಷನ್ ಅಂದರೆ, ನಾವು ಕರ್ನಾಟಕದವರಾಗಿದ್ದರಿಂದ ಕರ್ನಾಟಕದಲ್ಲಿ ಯಾವ ಸೆಂಟರ್ ಇದೆ ಅಂದರೆ, ನಾರ್ತ್ ಕರ್ನಾಟಕದವ್ರಿಗೆ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಹುಬ್ಳಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ. ಸೊ ಯಾರು ಬೇಕಾದ್ರೂ ಕರ್ನಾಟಕದವರು ಅವ್ರಿಗೆ ಹತ್ರ ಇರೋ ಬ್ರಾಂಚನ್ನು ಅಥವಾ ಅವ್ರಿಗೆ ಹತ್ರ ಇರೋ ಡಿಸ್ಟಿಕ್ಕಲ್ಲಿ, ಮೇಲಿರೋ ಡಿಸ್ಟಿಕ್ ಮೆನ್ಷನ್ ಮಾಡೋ ಡಿಸ್ಟಿಕ್ಕಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇದು ಏನೇ ಆದ್ರೂ ನಿಮ್ಮದು ಎಲ್ಲ ಮೆಡಿಕಲ್ ಎಲ್ಲ ವೆರಿಫಿಕೇಷನ್ ಆದಮೇಲೆ, ಮತ್ತು ಕ್ಯಾರೆಕ್ಟರ್ ಮತ್ತು ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಫಾಲೋಡ್ ಬೈ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಮಾತ್ರ ನಿಮ್ಮದು ರಿಕ್ರೂಟ್ಮೆಂಟ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಮತ್ತು ಇದು ಓಪನಿಂಗ್ ಡೇಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನು 19/7/2025 ಇದನ್ನು ಬಿಟ್ಟಿರೋದು. ಸೊ ಕ್ಲೋಸಿಂಗ್ ಡೇಟ್ ಅಂದರೆ 10/8/2025. ಸೊ ನಿಮಗೆ ಆಗಸ್ಟ್ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಇನ್ನು 2 ದಿನ ಬ್ಯಾಂಕಿಗೆ ಎಕ್ಸ್ಟ್ರಾ ಕೊಡ್ತಾರೆ. ನೀವು ಬ್ಯಾಂಕಲ್ಲಿ ಪೇಮೆಂಟ್ ಮಾಡೋಕ್ಕೆಲ್ಲ 2 ದಿನ. ಅಪ್ಲಿಕೇಶನ್ 10/8/2025 ಒಳಗಡೆ ಹಾಕಿರಬೇಕು. ಬಟ್ ಬ್ಯಾಂಕಿಗೆ ಪೇಮೆಂಟ್ ಏನೋ ಇಲ್ಲ ಅಂದರೆ ಅದು 12ನೇ ತಾರೀಕುವರೆಗೂ ಮಾಡ್ಬೋದು. ಮತ್ತು ಎಕ್ಸಾಮಿನೇಷನ್ ಫೀಸ್ ಏನಿದೆ ಅಂದರೆ ಎಲ್ಲ ಆಲ್ ಕ್ಯಾಂಡಿಡೇಟ್ಸ್ ಅಂದರೆ SC ST OBC EWS ಪ್ರತಿಯೊಬ್ಬರೂ 550 ರೂಪಾಯಿ ಫಿಕ್ಸ್ ಕಟ್ಟಲೇಬೇಕು. ದ ಮೇಲ್ ಕ್ಯಾಂಡಿಡೇಟ್ ಆಫ್ ಅಂಡರ್ EWS OBC ಇರೋರು 550 ಪ್ಲಸ್ ಎಕ್ಸಾಮಿನೇಷನ್ ಫೀ 100 ರೂಪೀಸ್ ಇರುತ್ತೆ. ಸೊ ಇನ್ ಅಡಿಷನ್ ಆಗಿ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ 550 ಬರುತ್ತೆ. ಅದೆರಡು ಸೇರಿಸಿದ್ರೆ 650 ರೂಪಾಯಿ ಆಗುತ್ತೆ. ಸೊ SC STಗಾದರೆ 100 ರೂಪೀಸ್ ಇರೋಲ್ಲ, ಅಂದರೆ ಎಕ್ಸಾಮಿನೇಷನ್ ಫೀಸ್ 100 ರೂಪೀಸ್ ಇರೋಲ್ಲ, ಬಟ್ ಅವರು ಕೂಡ ಪ್ರೊಸೆಸಿಂಗ್ ಚಾರ್ಜಸನ್ನು ಪೇ ಮಾಡಲೇಬೇಕಾಗತ್ತೆ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದೆ ಅಷ್ಟೇ, ಮಿಕ್ಕಿದೆಲ್ಲ ಇದೆ. ಇದನ್ನು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಧನ್ಯವಾದಗಳು.